ಇವತ್ತು ಕರ್ನಾಟಕ ರಾಜ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘ ವತಿಯಿಂದ ಜಿಲ್ಲಾ ಘಟಕದ ಕೋಲಾರ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಚುನಾವಣೆ ಏನು 2026-29ನೇ ಸಾಲಿನ ಚುನಾವಣೆ ನಡೀತು. ಈ ಚುನಾವಣೆಯಲ್ಲಿ ಜಿಲ್ಲೆಯ ಎಲ್ಲ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ನನಗೆ ಹೆಚ್ಚಿನ ಮತ ಕೊಟ್ಟು ನನ್ನನ್ನು ಜಯಶೀಲರಾಗಿ ಮಾಡಿರ್ತಾರೆ. ಅದಕ್ಕೆ ನಾನು ಎಲ್ಲ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ನಾನು ಚಿರಋಣಿಯಾಗಿರ್ತೀನಿ. ಅದೇ ರೀತಿಯಾಗಿ ನಮ್ಮ ಟೀಮ್ನ ಸಂಪ್ರಾಜ್ರವರು 66 ಮತಗಳನ್ನು ಪಡೆದು ಅವರು ಜಯಶೀಲರಾಗಿ ಖಜಾಂಚಿ ಆಗಿರ್ತಾರೆ. ಮತ್ತೊಬ್ಬರು ಮಂಗಳಾಂಬಾರವರು ಇವರು ಚುನಾವಣೆಯಲ್ಲಿ 61 ಮತಗಳನ್ನು ಪಡೆದುಕೊಂಡು ಜಯಶೀಲರಾಗಿರ್ತಾರೆ. ನಮ್ಮ ರಾಜ್ಯ ಪರಿಷತ್ ಸದಸ್ಯರಾಗಿ ದೀಪಾ ಮೇಡಮ್ ಅವರು ಅವಿರೋಧವಾಗಿ ಆಯ್ಕೆ ಆಗಿರ್ತಾರೆ. ಮತ್ತೊಬ್ಬರು ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ ಭವಾನಿ ಮೇಡಮ್ ಅವರು ಮುಳಬಾಲ್ನವರು ಅವರು ಅವಿರೋಧ ಆಯ್ಕೆ ಆಗಿರ್ತಾರೆ. ಸುನೀತಾರವರು ಅವಿರೋಧ ಆಯ್ಕೆ ಆಗಿರ್ತಾರೆ ಸಂಘಟನಾ ಕಾರ್ಯದರ್ಶಿ. ಉಪಾಧ್ಯಕ್ಷರಾಗಿ ಯುವ ನಾಯಕ ನಮ್ಮ ಮೋಹನ್ ರವರು ಆಯ್ಕೆ ಆಗಿರ್ತಾರೆ ಅವಿರೋಧ ಆಯ್ಕೆ. ಮತ್ತು ಸಂಘಟನಾ ಕಾರ್ಯದರ್ಶಿಯಾಗಿ ಮುಳಬಾಲ್ನ ರಮೇಶ್ ಅವರು ಆಯ್ಕೆ ಆಗಿರ್ತಾರೆ. ಇದು ಒಟ್ಟು 9 ಜನರ ಟೀಮ್. ನಮ್ಮ ಟೀಮ್ ಏನಿದೆ ನಾಗರಾಜ್ ಕ್ರೀಡಾ ಕಾರ್ಯದರ್ಶಿ ಆಗಿರ್ತಾರೆ. ನಮ್ಮ ಟೀಮ್ ಏನಿದೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಮತ್ತು RDPR ಟೋಟಲ್ ಕೋಲಾರ ಜಿಲ್ಲೆಯ RDPR ಏನು ನೌಕರರಿದ್ದಾರೆ ಇವರ ಒಂದು ಶ್ರೇಯೋಭಿವೃದ್ಧಿಗೆ ನಾವು ಶ್ರಮಿಸ್ತೀವಿ. ಮತ್ತು ಸುಮಾರು ಸಮಸ್ಯೆಗಳು ಜ್ವಲಂತ ಸಮಸ್ಯೆಗಳಿದ್ದಾವೆ. ನಮ್ಮದು ಸೀನಿಯಾರಿಟಿ ಪಟ್ಟಿ ಆಗ್ಬೋದು, ಸುಮಾರು 10 ವರ್ಷಗಳಿಂದ ಅದು ನೆನೆಗುದಿಗೆ ಬಿದ್ದಿದೆ. ಅದರಿಂದ ನಮ್ಮ ಜಿಲ್ಲೆಯಲ್ಲಿ ನಾವು ರಾಜ್ಯ ಮಟ್ಟದಲ್ಲಿ ಕಾಂಪಿಟೇಟ್ ಮಾಡಿ ಎಲ್ಲ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ನಾವು ಒಂದು ನ್ಯಾಯವನ್ನು ಒದಗಿಸ್ತೀವಿ. ಮತ್ತು ಎಲ್ಲ ಸಿಬ್ಬಂದಿಗಳಿಗೆ ಸೆಕ್ರೆಟರೀಸ್ ಆಗ್ಬೋದು, ಬಿಲ್ ಕಲೆಕ್ಟರ್ಸ್ ಆಗ್ಬೋದು, ಜಲಗಾರರಾಗ್ಬೋದು, ಅಕೌಂಟೆಂಟ್ಸ್ ಆಗ್ಬೋದು, ಮಿನಿಸ್ಟ್ರಲ್ ಸ್ಟಾಫ್ ಆಗ್ಬೋದು, ಎಲ್ಲರನ್ನೂ ಒಮ್ಮತಕ್ಕೆ ತೆಗೆದುಕೊಂಡು ನಾವು ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾಯಿದ್ದೀವಿ. ಮುಂದೇನೂ ಸಹ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಆಗಿದ್ದಾವೆ, ಇನ್ನೂ ಹೆಚ್ಚಿಗೆ ಗಮನಾರ್ಹ ಬದಲಾವಣೆಗಳು ನೀವು ಹೇಳ್ದಂಗೆ ಆಗಬೇಕಾಗಿದೆ. ಆಗೋದಕ್ಕೆ ನಮ್ಮ ಸಂಘ ಈ ಬಾರಿ ಏನು ಎಲ್ಲ ಹೊಸ ಟೀಮು ಮತ್ತು ಹಳೆ ಟೀಮು ಎರಡೂ ಸೇರಿ ಒಗ್ಗಟ್ಟಾಗಿ ನಾವು ಇದು ಮಾಡ್ಕೊಂಡಿದ್ದೀವಿ. ಮುಂದೆ ಬದಲಾವಣೆಗಳನ್ನು ನಾವು ತೆಗೆದುಕೊಂಡು ಬರ್ತೀವಿ. ಜಿಲ್ಲಾ ಪಂಚಾಯತ್ ಹಂತದಲ್ಲಾಗ್ಬೋದು, ರಾಜ್ಯ ಮಟ್ಟದಲ್ಲಾಗ್ಬೋದು, ನಾವು ಬದಲಾವಣೆ ತಂದೆ ತರ್ತೀವಿ. ಎಲ್ರಿಗೂ ನ್ಯಾಯ ಒದಗಿಸ್ತೀವಿ. ಒಂದು ಫೋಟೋ ಕೊಡಿ. ಹೇಳಿ ಮೇಡಮ್. ನೀವೆಲ್ಲರೂ ಇವತ್ತು ಏನು ಈ ಎಲೆಕ್ಷನ್ಗೆ ನಮ್ಮ ಇಡೀ ನಮ್ಮ PDO ಸಂಘ ನಾವು ಇದನ್ನು ಮುಂದೆ ನಡೆಸಬೇಕು. ಹಾಗಾಗಿ ಇವತ್ತೊಂದು ಏನು ನಾವು ಎಲೆಕ್ಷನ್ ಹಮ್ಮಿಕೊಂಡಿದ್ದೀವಿ, ಇಲ್ಲಿ ನಮ್ಮ ಇಚ್ಛೆಯಂತೆ ಎಲ್ಲರೂ ಅಂದರೆ PDOಸು ಡೆಮೋಕ್ರೆಟಿಕ್ ವೇನಲ್ಲಿ ಎಲೆಕ್ಷನ್ ನಡೆಸ್ಕೊಟ್ಟಿದ್ದಾರೆ. ಮೊದಲನೇದಾಗಿ ನಾನು ಎಲ್ರಿಗೂ ಒಂದು ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಯಾಕಂದರೆ ಆಲ್ಮೋಸ್ಟು ನಿಯರ್ಲಿ 100%, 99% ಎಲೆಕ್ಷನ್ ಆಗಿದೆ. ಸೊ ಇದರಲ್ಲಿ ನಮ್ಗೆ ಗೊತ್ತಾಗುತ್ತೆ ಎಲ್ರಿಗೂ ಒಂದು ಮುಕ್ತವಾದ ವಾತಾವರಣ ಬೇಕಾಗಿದೆ, ಒಂದು ಸಂಘ ಬೇಕಾಗಿದೆ ಮುನ್ನಡೆಸೋಕ್ಕೆ. ಈಗಾಗಲೇ ಏನು ಸಂಘಗಳು ನಾವು ಮಾಡಿಕೊಂಡು ಸಂಪ್ರಾಜ್ ನೇತೃತ್ವದಲ್ಲಿ ಸಂಘ ನಡೆಸಿದ್ದಾರೆ, ನಮ್ಮ CR ಗೌಡ ಮಾಡಿದ್ದಾರೆ, ಮತ್ತು ಹಲವಾರು ನಮ್ಮ ನಾಯಕರುಗಳು PDO ನಾಯಕರುಗಳು ಅದನ್ನು ನಡೆಸ್ಕೊಂಬಂದಿದ್ದಾರೆ. ಮಹೇಶು ಎಲ್ಲರೂ ನಡೆಸ್ಕೊಂಬಂದಿದ್ದಾರೆ. ಇನ್ನು ಮುಂದೇನು ಈ ಚುಕ್ಕಾಣಿನ ಮಹೇಶ್ ಹಿಡ್ದಿದ್ದಾರೆ. ಸೊ ಇವ್ರ ಟೀಮಲ್ಲಿ ಎಲ್ಲರೂ ಒಂದು ಸೌಹಾರ್ದಯುತವಾಗಿ ಎಲ್ಲ PDOಗಳು ಇವತ್ತು ಏನು ಎಲೆಕ್ಷನ್ ಆಗಿದೆ ಇದನ್ನು ಮರೆತೋಗಿ ಎಲ್ಲರೂ ಮತ್ತು ನಾವೆಲ್ಲರೂ PDOಸೇ ರಾಜ್ಯ ಮಟ್ಟದಲ್ಲೂ ಹಾಗೆ ನಮ್ಮ ಡಿಸ್ಟ್ರಿಕ್ಟ್ನ ಏನೋ ಸಮಸ್ಯೆಗಳನ್ನ ನಾವು ಬಗೆಹರಿಸೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ, ಹಾಗೆಯೇ ಬಹಳ ಮುಖ್ಯವಾದದ್ದು ನಮ್ಮ ಈಗ PDOಸ್ದು ಏನು ದಿನನಿತ್ಯದ ಸಮಸ್ಯೆಗಳು, ದಿನನಿತ್ಯದ ಕಾರ್ಯ ಮಾಡೋದಕ್ಕೆ ಏನು ನಾವು ಕೆಲಸ ಮಾಡ್ತೀವಿ ಅದಕ್ಕೊಂದು ಮುಕ್ತವಾದ ವಾತಾವರಣ ಕಲ್ಪಿಸೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡಬೇಕು. ಈ ಒಂದು ಟೀಮ್ ಅದಕ್ಕೆ ಬದ್ಧರಾಗಿರ್ತೀವಿ ಅಂತ ನಾನು ಹೇಳ್ತಾ ಮಾತನ್ನು ಮುಗಿಸಿ ಎಲ್ರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನಮ್ಮ ಮಹೇಶ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಮಹೇಶು ಮತ್ತು ನಮ್ಮ ದೀಪಾ ಮೇಡಮು ಹೇಳಿದಂಗೆ ಎಲ್ಲರೂ ಇಲ್ಲಿ ಹಾಕಿರ್ತಕ್ಕಂಥ ಉಪಾಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಮೊದಲನೇ ಮೆಂಬರ್ಸ್ ಹೇಳ್ತಾ ಮುಂದಿನ ಏನು ಸಮಸ್ಯೆಗಳಿದ್ದಾವೆ ಜ್ಯೇಷ್ಠ ಪಟ್ಟಿ ಇರ್ಬೋದು, ರಾಜ್ಯ ಮಟ್ಟದಲ್ಲೂ ಕೂಡ ನಾವು ನಮ್ಮ ಜಿಲ್ಲೆಯಿಂದ ಒಂದು ಪಾರ್ಟಿಸಿಪೇಟ್ ಮಾಡಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಪ್ರಯತ್ನ ಪಡ್ತೀವಿ. ಎಲ್ಲ PDOಗಳಿಗೂ ಸಹ ಎಲ್ಲ ಎಲೆಕ್ಷನ್ ನಡೆದರೂ ಸಹ ಎಲ್ಲ PDOಗಳಿಗೂ ಸಹ ನಾವು ಸಮನಾಗಿ ತೆಗೆದುಕೊಂಡೋಗಿ ಅವ್ರ ಕೆಲಸಗಳನ್ನು ಮಾಡಿಕೊಡ್ತೀವಿ ಅಂತ ಹೇಳ್ತೀವಿ. ನಾವು ಈ ದಿನಕ್ಕಷ್ಟೇ, ನಾಳೆಯಿಂದ ನಾವೆಲ್ಲ ಸ್ನೇಹಿತರೆ ಯಾರಲ್ಲೂ ಕೂಡ ಏನು ಯಾವುದೇ ಅಂಥ ಭಾವನೆ ಇರೋದಿಲ್ಲ. ಎಲ್ಲರದ್ದು ಒಂದೇ ಗುರಿ, ನಮ್ಮ ಜ್ವಲಂತ ಸಮಸ್ಯೆಗಳಿದ್ದಾವೆ. ನಮ್ಮ PDOs ಆಗಿರ್ಬೋದು, ಇಲ್ಲ ನಮ್ಮ ಕಾರ್ಯದರ್ಶಿಗಳಾಗಿ SDಗಳಿರ್ಬೋದು, ನಮ್ಮ ಪಂಚಾಯತಿ ಮಟ್ಟದಲ್ಲಿ ಯಾವುದೇ ಸಮಸ್ಯೆಗಳಿದ್ರು ಕೂಡ ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಾವು ಹೋರಾಟ ಮಾಡ್ತೀವಿ. ನಾನು ಕೂಡ ಜಿಲ್ಲಾ ನೌಕರ ಸಂಘದಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿರ್ತೀನಿ. ನಮ್ಮ ಒಂದು ಸರ್ಕಾರಿ ನೌಕರ ಸಂಘ ಮತ್ತು ನಮ್ಮ ಏನು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘ ಒಟ್ಟಿಗೆ ಕೂಡಿ ಇನ್ನೂ ಕೂಡ ನಾವು ಹೆಚ್ಚು ಕ್ರಿಯಾಶೀಲವಾಗಿ ನಮ್ಮ ಸಮಸ್ಯೆಗಳನ್ನು ನಾವು ಪರಿಹಾರ ಮಾಡ್ಕೊಳ್ಳೋಕ್ಕೆ ರಾಜ್ಯ ಮಟ್ಟದಲ್ಲೂ ಕೂಡ ನಮ್ಮ ಕೋಲಾರದಿಂದಲೇ ನಾವು ಇವತ್ತು
ಪ್ರಾರಂಭ ಮಾಡ್ತೀವಿ ಅಂತೇಳಿ ತಿಳಿಸೋದು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಈ ಒಂದು ಕರ್ನಾಟಕ ರಾಜ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ಈ ದಿವಸ ನಡೆದಂತಹ ಚುನಾವಣೆಯಲ್ಲಿ ಅಧ್ಯಕ್ಷರು, ಖಜಾಂಚಿಯವರು ಹಾಗೂ ಉಪಾಧ್ಯಕ್ಷ ಮಹಿಳಾ ಮೀಸಲುಗಳು ಆಯ್ಕೆಯಾಗಿರ್ತಾರೆ. ಅದೇ ರೀತಿಯಾಗಿ 6 ಕ್ಷೇತ್ರಗಳ 6 ಒಂದು ಚುನಾವಣಾ ಸ್ಪರ್ಧೆಗಳಾಗಿ 6 ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ. ಅದರಂತೆ ನಾನು ಉಪಾಧ್ಯಕ್ಷರಾಗಿ ಅವಿರೋಧ ಆಯ್ಕೆಯಾಗಿರುತ್ತದೆ ಕೋಲಾರ ಜಿಲ್ಲೆಗೆ. ಇನ್ನು ಮುಂದೆ ಏನು ನಮ್ಮ ಗ್ರಾಮ ಪಂಚಾಯತಿ ಜ್ವಲಂತ ಸಮಸ್ಯೆಗಳಿದ್ದಾವೆ ಅವುಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ನಾವು ಸಂಪೂರ್ಣವಾಗಿ ಒಂದು ತಂಡವಾಗಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಈಗೇನು ಗ್ರಾಮ ಪಂಚಾಯತಿಯಲ್ಲಿ ಸಿಬ್ಬಂದಿ ಕೊರತೆ ಇದೆ, ಆ ಸಿಬ್ಬಂದಿಯನ್ನು ಇನ್ನು 3 ವರ್ಷದೊಳಗಾಗಿ ಜಿಲ್ಲಾ ಪಂಚಾಯತಿಯಲ್ಲಿ ಸಂಪೂರ್ಣವಾಗಿ ನೇಮಕಾತಿ ಮಾಡಿ ಗ್ರಾಮ ಪಂಚಾಯತಿಯಲ್ಲಿರುವ ಜ್ವಲಂತ ಸಮಸ್ಯೆಯಾದಂಥ ಸಿಬ್ಬಂದಿ ಕೊರತೆಯನ್ನು ಸಂಪೂರ್ಣವಾಗಿ ನೀಗಿಸೋಕ್ಕೆ ನಮ್ಮ ಒಂದು ಟೀಮ್ ಸಂಪೂರ್ಣವಾಗಿ ಕೆಲಸ ಮಾಡ್ತೀವಿ. ಹಾಗೆ ನಮ್ಮ ಸೀನಿಯರ್ಸ್ ಏನಿದ್ದಾರೆ ಪ್ರಮೋಷನ್ ಆಗಲಿಕ್ಕೆ ದೇಶಪಟ್ಟಿ ಅದರಲ್ಲೂ ಸಹ ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡಿ ಅವರನ್ನು ಸಹ ಒಂದು ಪ್ರಮೋಷನ್ಗೂ ಸಹ ಒಂದು ಅವಕಾಶವನ್ನು ಕಲ್ಪಿಸ್ಕೊಡ್ತೀವಿ ಅಂತ ನಾನು ಈ ವಿಷಯ ಹೇಳ್ತೇನೆ.